ಈ ಹಿಂದೆನೇ ತಮ್ಮನ್ನ ಕರೆದಿದ್ದೆ. ನನಗೆ ಕೆಲವರು ಲೀಡರ್ಗಳು, ನಿಮ್ಮ ಲೀಡರ್ಗಳೇ ನೀವು ರೈತರ ಕಷ್ಟಕ್ಕೆ ಕೇಳಲ್ಲ, ನೀವು ಕರೀರಿ ಅಂತ ಅಂದಾಗ ನಾನು ಹೇಳಿದೆ, ನೋಡಪ್ಪ ನಾನು ಅಲ್ಲಿ ಕೊಡ್ಬೋದು, ನಾನು ಪೊಲೀಸ್ನವ್ರನ್ನ ಕರ್ಕೊಂಡಲ್ಲಿ ಬಂದು ಕೂತ್ಕೊಳ್ಳೋಕೆ ನನ್ನ ಸಮಾಧಾನ ಇಲ್ಲ. ಈಗ ನಾನೇ ಬರ್ತೀನಿ, ಯಾರೋ ಬೇಜಾರಾಗಿರೋರು ಏನೋ ಒಂದು ಅಂತಾರೆ, ಏನೋ ಒಂದು ಮಾಡ್ತಾರೆ, ಅವ್ರ ಮೇಲೆ ನಾಳೆ ಪೊಲೀಸ್ ಕೇಸ್ಗಳಾಗೋದು, ಅದು ನನಗೂ ಅವಮಾನ ಆಯ್ತದೆ. ನಮ್ಮ ಹೆಣ್ಮಕ್ಳ ಮೇಲೆ ಇನ್ನೊಬ್ಬರ ಮೇಲೆ ಗಲಾಟೆ ಮಾಡಿ ಪೊಲೀಸ್ MLA ಹೋಗಿದ್ದ, ಅಲ್ಲಿ ಗಲಾಟೆ ಆಯಿತು, ಅವ್ರ ಮೇಲೆ ಕೇಸ್ ಆಯಿತು ಅಂತಂದ್ರೆ ನನಗೂ ಅವಮಾನ ಆಯ್ತದಪ್ಪ, ಅಲ್ಲಿ ಬೇಡ ಅಂತೇಳಿ ಇಲ್ಲಿಗೆ ಕರೆದೆ ನಾನು. ಇಲ್ಲಿ ಕರೆದಾಗ ಅವತ್ತೊಂದು 50 ಜನ ಇವತ್ತು ಬಂದಂಗೆ ಬಂದಿದ್ದಿದ್ರೆ ಅವತ್ತೇ ಕೂತ್ಕೊಂಡು ನಾನು ಸಮಸ್ಯೆ ಕೇಳ್ತಿದ್ದೆ. ಎಲ್ಲರೂ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಅದ್ರಲ್ಲೆಲ್ಲನೂ ನೀವು ಲಾರಿ ಮಾಡ್ಕೊಂಡು ಹೋಗಿ, ಟೆಂಪೋ ಮಾಡ್ಕೊಂಡು ಹೋಗಿ, 2000 ಜನ ಹೋಗಿ, 3000 ಜನ ಹೋಗಿ ತೋರಿಸ್ತೀನಿ. ಅದಕ್ಕೆ ನಿಮ್ಮ ವಾಟ್ಸಪ್ ನೀವು ಗ್ರೂಪಲ್ಲಿ ಹಾಕಿರೋ ತೋರಿಸ್ತೀನಿ, ಯಾರು ಹಾಕಿದ್ರು ಅಂದ್ರೆ ತೋರಿಸ್ತೀನಿ. ನಾನು 2000 ಜನ ಕೂತ್ಕೊಂಡು ಹಿಂಗೆ ಮಾತಾಡೋಕ್ಕಾಯ್ತದ? ಇಲ್ಲ 1000 ಜನ ಬಂದು ನಾನು ಹಿಂಗೆ ಮಾತಾಡೋಕ್ಕಾಯ್ತು? ಅದಕ್ಕೆ ನಾನು ಅವತ್ತು ಕ್ಯಾನ್ಸಲ್ ಮಾಡಿದೆ. ಅವತ್ತಿಂದ ಇವತ್ತವರೆಗೂ ನಾನು ಬಂದಿಲ್ಲ. ಒಂದ್ಸರಿ ಹಳ್ಳಾಳ್ ಸಂದಕ್ಕೆ ಬಂದಿದ್ದೆ, ನಮ್ಮ ಹೆಣ್ಮಕ್ಳುಗಳು ನನ್ನ ಮೇಲೆ ಗಲಾಟೆ ಮಾಡಿದ್ರು. ಅಂದ್ರೆ ಯಾರು ಬೈಯೋದಕ್ಕೆ ಏನು ಮಾಡಲಿಲ್ಲ, ಅವರ ಹಕ್ಕನ್ನ ಕೇಳಿದ್ರು. ಅವತ್ತು ಕೂಡ ಕೇಳೋ ಒಂಚೂರು ಆಯ್ತು, ಆಶೀರ್ವಾದನೆ ಅನ್ಕೊಂಡ್ರೆ ನಾನು ನೀನ್ ಬೈದು ನೀನು ಹೇಳಿಲ್ಲ, ನೀನ್ ಹೊಡೆಕತ್ತದ ಆಶೀರ್ವಾದನೆ ಒಂಚೂರು ಆಯ್ತು, ನಾನು ಹೇಳೋದಕ್ಕೆ ಬಿಡು ಒಂಚೂರು. ಅವತ್ತು ಕೂಡ ನನಗೆ ಪೊಲೀಸ್ನವರು ಅದ್ ಮಾಡ್ಬೇಕು, ಕೇಸ್ ಹಾಕ್ಬೇಕು, ನಿಮ್ಮ ಮೇಲೆ ನಾನು ಅಂದೇ ರೀ, ಆ ಹೆಣ್ಮಕ್ಳು ನೋವಾಗದೆ ಬೈದವ್ರೆ, ಬೈಸ್ಕೊಂಡ್ರು ನಾನು ಕಂಪ್ಲೇಂಟ್ ಕೊಟ್ಟರೆ ನೀವು ಕೇಸ್ ಹಾಕ್ಬೇಕು, ಬೇರೆ ವಿಚಾರ ನಿನ್ಗೆ ಯಾಕಪ್ಪ ಅಂತ ಅವತ್ತು ಪೊಲೀಸ್ನವ್ರಿಗೆ ಹೇಳಿ ಅವತ್ತು ಅವೆಲ್ಲ ಕೇಸು ಗೀಸು ನಾನು ಆ ಜಗಳ ಮಾಡ್ಕೊಂಡು ಕುಸ್ತಿ ಮಾಡ್ಕೊಂಡು ನಮ್ಮ ಹೆಣ್ಮಕ್ಳುಗಳ ಹತ್ರ, ಆ ಭಾಗದ ರೈತರ ಹತ್ರ ನಾನು ಹೋಗೋಕೆ ತಯಾರಿಲ್ಲ ಅಂತ ಹೇಳಿದೆ. ಈಗ ಪುನಃ ಈಗ ನೀವು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ. ಉಪಮುಖ್ಯಮಂತ್ರಿಗಳು ಭೇಟಿ ಆದ್ಮೇಲೆ ಕೆಲವೊಂದು ಬೆಳವಣಿಗೆಗಳೆಲ್ಲ ಆಯ್ತು, ನಿಮ್ಗೆಲ್ಲ ಗೊತ್ತು, ಯಾರು ಬಂದ್ರು, ಯಾರು ಎಂಟ್ರಿ ಆದ್ರು ಅಂತ. ಇದುವರೆಗೂ ನಾವು ರಾಜಕೀಯ ಅದಕ್ಕೆ ಬೆರ್ಸಕ್ ಹೋಗಿರಲಿಲ್ಲ. ಯಾರು ಬಂದ್ರು, ಯಾರು ಎಂಟ್ರಿ ಆದ್ರು, ಯಾರು ಈಗ ಬಂದ್ರು, ಅವತ್ತೇ ಬರ್ಬೋದಾಗಿತ್ತು, 1 ವರ್ಷದಿಂದ ಯಾಕೆ ಬರಲಿಲ್ಲ, ಈಗ ಬಂದ್ರು, ಅದೆಲ್ಲ ಆಯ್ತು, ಚರ್ಚೆ ಬೇಡ ಅದನ್ನ. ಈಗ ನೀವು ನನಗೆ ಮನವಿ ಕೊಟ್ಟಿದ್ದೀರಾ, ಉಪಮುಖ್ಯಮಂತ್ರಿಗಳ ಹತ್ರ ಒಂದು ಟೈಮ್ ಕೊಡಿಸಿ ಅಂತ ಕೇಳಿದ್ದೀರಾ, ಅದನ್ನ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಉಪಮುಖ್ಯಮಂತ್ರಿಗಳ ಹತ್ರ ನಾನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಅದನ್ನ ನಿಮ್ಗೆ ತಿಳಿಸ್ತೀನಿ ಯಾವಾಗ ಬರ್ಬೇಕು ಅಂತ. ನೀವು ಒಂದು 34 ಜನ ಅಲ್ಲಿ ಬನ್ನಿ, ಅಲ್ಲಿ ಆಮೇಲೆ ನಿಮ್ಮ ಅಭಿಪ್ರಾಯನ ನಾನು ಅಲ್ಲಿ ತಿಳಿಸ್ತೀನಿ. ಅವರು ಬೇಕೇ ಬೇಕು ಜಾಗ, ನಾವು ಬಿಡಲ್ಲ ಅಂತ ಹೇಳವ್ರೆ ಅಂತ. ಬಟ್ ಅವರ ತೀರ್ಮಾನ ಆಮೇಲೆ ಹೇಳ್ತೀವಿ ನಾವು. ಆಮೇಲೆ ಈಗ ನಾವು ನಿಮಗೆ ನಾನು ಇಲ್ಲಿ ಕೂತ್ಕೊಂಡು ನಾನು ಬಿಡಿಸೇ ಬಿಡ್ತೀನಿ ಅಂತ ನಾನು ವಾಗ್ದಾನ ಕೊಡೋಕೆ ಆಗಲ್ಲ. ಇಲ್ಲ ಇಲ್ಲೇ ಕೂತ್ಕೊಂಡು ಇಲ್ಲ ನಿಮ್ಗೆ ಬಿಡಿಸ್ಕೊಡ್ತೀನಿ ನಾನು ಅಂತಕ್ಕಂಥ ವಾಗ್ದಾನ ಅಲ್ಲ. ಈಗ ಅವರು ನೆನ್ನೆ ಎಲ್ಲ ಅವ್ರು ಯಾರು ಪರವಾಗಿ ಕೂತಿರ್ತಕ್ಕಂಥವ್ರು ಕೂಡ ನನಗೆ ಫೋನ್ ಮಾಡಿದ್ರು, ನೀವು ಬರೀ ಅವ್ರ ಮಾತು ಮಾತ್ರ ಕೇಳ್ತಾ ಇದ್ದೀರಾ, ನಮ್ಮನ್ನ ಯಾಕೆ ನೀವು ಕರೀತಾ ಇಲ್ಲ ಅಂತ. ನಮ್ಗೆ ಅವಕಾಶ ಯಾಕೆ ಮಾಡ್ಕೊಡಲ್ಲ, ನಮ್ಮ ಅಭಿಪ್ರಾಯನೂ ಹೇಳ್ತೀವಿ, ನಮ್ಮ ಅಭಿಪ್ರಾಯನೂ ಕೇಳಿ ಅಂತ ಅವರು ಫೋನ್ ಮಾಡಿದ್ರು. ಅಲ್ಲ, ಅವ್ರು ನಮ್ಮನ್ನು ಕೇಳಲಿಲ್ಲ ಅಂತ, ನೀವು ಅವ್ರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀರಾ, ನಮ್ಮ ಅಭಿಪ್ರಾಯ ಕೇಳಲಿಲ್ಲ ಅಂತ ಹೇಳಿದ್ರು. ಇರ್ಬೇ ಒಂಚೂರು ಮಾತಾಡಿದ್ದೀರಲ್ಲ ನೀವು, ಅವ್ರ ಪರ ನಾನು ಕರೆದಿಲ್ಲ, ಅವರನ್ನ ಮನೆ ಬಂದಿದ್ರು, ನೀವು ಬಂದಿರೋ ರೋಡ್ ನೀವು ಬರಲಿಲ್ಲ. ನೀವು ಕೇಳ್ರಿ, ಅವರು ಬಂದಿದ್ರು ನನ್ನ ಮನೆ. ನೀವು ಅವ್ರ ಜೊತೆ ಮಾತಾಡ್ತೀರಿ. ನಮ್ಮ ರೈತರು ಮಕ್ಕಳು ಇರೋರ ಮಕ್ಕಳ ನೀವು ಯಾರ ಮಕ್ಕಳು ನೋಡಿಲ್ಲ ಕನ್ನಡ, ದಯವಿಟ್ಟು ಹೇಳ್ತೀನಿ, ನೀವು ಯಾರ ಮಕ್ಕಳು ನೋಡಿಲ್ಲ, ದಯವಿಟ್ಟು ಯಾವಾಗ ನೋಡಿದ್ದೀರಿ ಗೊತ್ತಾ? ಅಲ್ಲಲ್ಲ ಈಗ ಆಯ್ತು, ಈಗ ನಾನೊಂದು ಮಾತು ಹೇಳ್ತೀನಿ, ನೀವು ಯಾವಾಗ ನೋಡಿದ್ರಿ ಗೊತ್ತಾ? ನಮ್ಮ ಓದ್ಕೊಳ್ ಕೇಳಿದ್ರಲ್ಲ, ಅವತ್ತು ಈ ಮಕ್ಕ ನೋಡಿರೋದು ನೀವು. ನಮ್ಮ ರೈತರುಗಳನ್ನ ಯಾರ ಮಕ್ಕಳು ನೀವು ನೋಡಿ. ನಾನು ಕರೆದಲ್ಲಪ್ಪ, ನೀವೆಲ್ಲ ಹಿಂಗೆ ಚರ್ಚೆ ಮಾಡಿದ್ರೆ ಅವತ್ತು ಚರ್ಚೆ ನೀವು ಆಟೋ ಮಾಡ್ಕೊಂಡ್ಬಂದು ನಾನೇ ಚರ್ಚೆ ಮಾಡಿ ಎಲ್ಲ ಬೇಡ. ಈಗ ಹಳೆ ಬೇಡ, ನೀವು ಕರ್ತ್ರಿ. ಈಗ ಹೇಳಿದ್ದೀರಾ, ಒಂದೊಂದು ಪಾಣಿ ಅವಕಾಶ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ರೈತರು ಶಾಂತಿಯುತವಾಗಿ ಒಂದ್ ನಿಮಿಷ ನಿಮ್ಮ ಮಾತು ಗೌರವ ಕೊಟ್ಟು ನಾವು ಅತ್ಯಂತ ಶಾಂತಿಯುತ ನಾವು ವರ್ತನೆ ಮಾಡ್ತಾ ಇದೀವಿ. ಏನ್ ಹೊಡೆಯೋಣ ಅಣ್ಣ, ಹೊಡೆಯಕ್ ಬರ್ಲಿಲ್ಲ, ನಾವು ನ್ಯಾಯ ಕೇಳಕ್ ಬಂದಿದ್ವಿ, ನಮ್ಮ ಭೂಮಿ ಬುಡಿ ಅಂತ ಕೇಳಕ್ ಬಂದಿದ್ವಿ ಅಣ್ಣ. ನಮ್ಗೊಂದು ಮೀಟಿಂಗ್ ಕೊಡಿ.
ಆಮೇಲೆ ನಿಮ್ಗೆ ಹೇಳ್ತೀವಿ ಅಂತ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಆಯ್ತು, ಒಂದ್ ವೇಳೆ KMC ಮಾಡ್ಲೇಬೇಕು. 1,000 ಎಕರೆ ದುಡ್ಡು ತಗೊಂಡಿದ್ದೀನಿ ನಾನು. 1,000 ಎಕರೆ ಒಂದು ವೇಳೆ ನೀವು KMC ಮಾಡಲೇಬೇಕು, ನೀವು ಪರಿಹಾರ ಒಕ್ಕಣೆ ಮಾಡಲೇಬೇಕು ಅಂತ ಒಪ್ಪಿಕೊಂಡಿದ್ದಾರೆ. ನಾವು ಯಾರು ಒಪ್ಪಿಲ್ಲ ಅಂತ ಹೇಳ್ತಾರೆ, ಆ ಭೂಮಿ ಕೈ ಬಿಡ್ತೀವಿ ಅಂತ ಜಿಲ್ಲಾಧಿಕಾರಿ ಆದೇಶ ಒಪ್ಪಿಗೆ ನಾವು KMC ಮಾಡಕ್ ಬರಲ್ಲ.